Hi, hello, welcome back to our English online class Zero to Hero in English. Today in this class, we learn about another one, past tense. What is that? That is past perfect tense. ಯಾವ್ದ್ರಿ? Past perfect tense ಬಗ್ಗೆ ನಾವು ಕಲಿತು ಹೋಗೋಣ. Past perfect tense ಬಗ್ಗೆ ಕಲಿತು ಹೋಗೋಣ. ನಿಮಗೆ ಪ್ರೀವಿಯಸ್ ನಾನು ಹೇಳಿಕೊಟ್ಟಿದ್ದೆ ಪಾಸ್ಟ್ ಟೆನ್ಸ್ ಅಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ಸ್ ಅನ್ನ ನಾವು ಬಳಸ್ತೀವಿ. ಡಿಡ್ ಬಳಸಿದ್ದು ನೋಡಿದೀವಿ, ವಾಸ್ ಅ ವರ್ಬ್ ನೋಡಿದೀವಿ. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಹ್ಯಾಡ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಅನ್ನ ನೋಡ್ತಾ ಹೋಗೋಣ. ಹ್ಯಾಡ್ ಪ್ಲಸ್ V3 ಅಂತ ಬಳಸ್ತಾ ಬರ್ತೀವಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ. ಸರ್ V3 ಯಾಕೆ? ಸಾಕಷ್ಟು ಬೇಳೆ ನಿಮಗೆ ಹಿಂದಿನ ಕ್ಲಾಸ್ಗಳಲ್ಲಿ 3 ಪರ್ಫೆಕ್ಟ್ ಟೆನ್ಸ್ ಬಂದ್ರೆ V3 ಬಳಸಬೇಕು, 6 ಕಂಟಿನ್ಯೂಸ್ ಟೆನ್ಸ್ ಬಂದ್ರೆ U1 ಪ್ಲಸ್ ING. ಹಾಗಾದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಐತಿ, V3 ಬರ್ತೈತಿ. ಹಾಗಾದ್ರೆ ಸೆಂಟೆನ್ಸ್ ನೋಡ್ತಾ ಹೋಗೋಣ. ಓಕೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ನಾವು ಪಾಸಿಟಿವ್ ಸೆಂಟೆನ್ಸ್ ಅನ್ನ ನೋಡ್ತಾ ಹೋಗೋಣ. ಐ ಹ್ಯಾಡ್ ಫಿನಿಶ್ಡ್ ಮೈ ವರ್ಕ್, ವಿ ಹ್ಯಾಡ್ ಫಿನಿಶ್ಡ್ ಅವರ್ ವರ್ಕ್. ಹೌದಾ? ನೋಡ್ರಿ, ಒಂದು ಹೊಸ ಶಬ್ದ ಆಡ್ ಆಗ್ತಾ ಇದೆ. ಮೈ, ಅವರ್, ಯುವರ್, ಹೀಸ್, ಹರ್, ಇಟ್ಸ್, ದೇರ್. ಹೌದಾ? ಸೊ ಇಲ್ಲಿ ವಿ ಬಂದಾಗ ಅವರ್, ನಾವು ನಮ್ಮ ಕೆಲಸವನ್ನ ಫಿನಿಶ್ ಮಾಡಿದ್ದೀವಿ. ಇದ್ರ ಕನ್ನಡ ನಿಮಗೆ ಹೇಳಿಕೊಟ್ಟಿ ನಾನು. ಎಲ್ಲಾ ಟೆನ್ಸ್ ಕಂಪ್ಲೀಟ್ ಆದ ನಂತರ ನಿಮಗೆ ಎಲ್ಲಾ ಹೆಲ್ಪಿಂಗ್ ವರ್ಬ್ಸ್ಗಳು ಯೂಸ್ ಮಾಡ್ಲಿಕ್ಕೆ ಫಸ್ಟ್ ಬರಬೇಕು. ಯಾವ ಟೆನ್ಸ್ ಅಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಅನ್ನ ಯೂಸ್ ಮಾಡ್ತೀವಿ ಅಂತ ಫಸ್ಟ್ ಕಲಿಯೋಣ. ಆನಂತರ ಏನಪ್ಪಾ ಅಂದ್ರೆ ನಿಮಗೆ ಪ್ರತಿಯೊಂದು ಟೆನ್ಸ್ ನಾನು ಕಂಪೇರ್ ಮಾಡಿ ಹೇಳ್ಕೊಡ್ತೀನಿ. ಈ ಫಾರ್ ಎಕ್ಸಾಂಪಲ್ ಸಿಂಪಲ್ ಪ್ರೆಸೆಂಟ್ಗೂ ಸಿಂಪಲ್ ಪಾಸ್ಟ್ಗೂ ವ್ಯತ್ಯಾಸವೇನು, ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ಗೂ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ಗೂ ವ್ಯತ್ಯಾಸವೇನು, ಪ್ರೆಸೆಂಟ್ ಪರ್ಫೆಕ್ಟ್ಗೂ ಪಾಸ್ಟ್ ಪರ್ಫೆಕ್ಟ್ಗೂ ವಾಟ್ ಇಸ್ ದ ಡಿಫರೆನ್ಸ್. ಓಕೆ, ಇದೆಲ್ಲವನ್ನ ಏನ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸ್ ನಿಮ್ಗೆ ಹೇಳ್ಕೊಡ್ತೀನಿ. ಈಗ ಜಸ್ಟ್ ವಿ ಆರ್ ಗೋಯಿಂಗ್ ಟು ಓನ್ಲಿ ಫೋಕಸ್ ಆನ್ ದಿ ಹೆಲ್ಪಿಂಗ್ ವರ್ಬ್ಸ್ ಅಂಡ್ ಮೇನ್ ವರ್ಬ್ಸ್. ಇದನ್ನ ಎಲ್ಲಿ ಯೂಸ್ ಮಾಡಬೇಕು, ಯಾವ ಟೆನ್ಸ್ ಅದನ್ನ ನೋಡ್ತಾ ಬರೋಣ. ಓಕೆನಾ? ಸರಿ, ಹಾಗಾದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಹ್ಯಾಡ್ ಬಳಸ್ತೀವಿ, ಮೇನ್ ವರ್ಬ್ ಕೊಟ್ಟಂತದನ್ನ V3 ಅನ್ನ ಬಳಸ್ತಾ ಬರ್ತೇವೆ. ಓಕೆನಾ? ಸರಿ, ನೆಕ್ಸ್ಟ್ ಯು ಹ್ಯಾಡ್ ಫಿನಿಶ್ಡ್ ಯುವರ್ ವರ್ಕ್, ಹಿ ಹ್ಯಾಡ್ ಫಿನಿಶ್ಡ್ ಹೀಸ್ ವರ್ಕ್. ಇಲ್ಲಿ ಬಹಳ ಜನ ನೋಡಿ ಏನ್ ಮಾಡ್ತೀರಿ, ಹಿಮ್ ವರ್ಕ್ ಅಂತ ಬರೀತೀರಿ. ತಪ್ಪದು. ಹಿಮ್ ಅಲ್ಲ, ಹಿಮ್ ಅಂದ್ರೆ ಅವನಿಗೆ ಅಂತ ಆಗುತ್ತೆ. ಹೌದಾ? ಹೀಸ್, ಅವನ. ಹೌದಾ? ನೆಕ್ಸ್ಟ್ ಸಿ ಹ್ಯಾಡ್ ಫಿನಿಶ್ಡ್ ಹರ್ ವರ್ಕ್, ಇಟ್ ಹ್ಯಾಡ್ ಫಿನಿಶ್ಡ್ ಇಟ್ಸ್ ವರ್ಕ್, ದೇ ಹ್ಯಾಡ್ ಫಿನಿಶ್ಡ್ ದೇರ್ ವರ್ಕ್. Sir, what is the difference between past perfect tense and present perfect tense? ಹಿಂದಿನ ಕ್ಲಾಸ್ ಹೇಳ್ಕೊಟ್ಟಿನಿ ಇವಾಗ ನಾನು. ಏನ್ ಬರುತ್ತೆ ನೋಡ್ರಿ, ಸಪೋಸ್ ಇಲ್ಲಿ ಆ ಇಂದ ದೇವರಿಗೆ ನಾವು ಹ್ಯಾಡ್ ಅನ್ನೇ ಬಳಸ್ತೀವಿ. ಪ್ರೆಸೆಂಟ್ ಪರ್ಫೆಕ್ಟ್ ಆಗಿದ್ರೆ ಏನ್ ಬಳಸ್ತಿದ್ದೇವೆ ನೋಡ್ರಿ, ಹಿ ಸಿ ಇಟ್ ಇದ್ದಾಗ ಹ್ಯಾಸ್ ಬಳಸ್ತಿದ್ದೇವೆ, ಉಳಿದ ಕಡೆ ಹ್ಯಾಡ್ ಬಳಸ್ತಿದ್ದೇವೆ. ಹೀಗೆ ನಾವು ಕಂಪೇರ್ ಮಾಡಿ ಕಲ್ತಾಗ ಗೊತ್ತಾಗುತ್ತೆ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ past perfect tense and present perfect tense. Okay, it is all about positive sentence in past perfect tense. Let us move on to the negative sentence in past perfect tense. ಬಹಳ ಸಿಂಪಲ್ ಐತಿ, ಏನ್ ದೊಡ್ಡದಲ್ಲ. ನೆಗೆಟಿವ್ ಅಂದ ತಕ್ಷಣ ನಾಟ್ ಎನ್ನುವಂತ ಶಬ್ದವನ್ನ ಬಳಸ್ತಾ ಬರ್ತೇವೆ. ಅದು ಯಾವಾಗ ಹೆಲ್ಪಿಂಗ್ ವರ್ಬ್ ಆದ ನಂತರ ಬಳಸ್ತಾ ಬರ್ತೇವೆ. ಹಾಗಾದ್ರೆ ಇಲ್ಲಿ ಹ್ಯಾಡ್ ಎನ್ನುವಂತ ಹೆಲ್ಪಿಂಗ್ ವರ್ಬ್ ಅನ್ನ ಯೂಸ್ ಮಾಡ್ತಿದ್ದೇವೆ. ಹ್ಯಾಡ್ ಆದ ನಂತರ ನಾವು ನಾಟ್ ಹಾಕೊಂಡ್ರೆ ದಟ್ ಸೆಂಟೆನ್ಸ್ ಪಾಸಿಟಿವ್ ಟು ನೆಗೆಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ವೆರಿ ಸಿಂಪಲ್. ಆಯ್ದ ದೇವರಿಗೆ ನಾವು ಹ್ಯಾಡ್ ಅನ್ನೇ ಬಳಸ್ತೇವೆ. ಹ್ಯಾಡ್ ನಾಟ್ ಫಿನಿಶ್ಡ್ ಮೈ ಹೋಮ್ವರ್ಕ್. ಐ ಇದ್ರೆ, ಊ ಇದ್ರೆ ಅವರ್ ಹೋಮ್ವರ್ಕ್, ಯು ಇದ್ರೆ ಇವರ, ಹಿ ಇದ್ರೆ ಹೀಸ್, ಸಿ ಇದ್ರೆ ಹರ್, ಇಟ್ ಇದ್ರೆ ಇಟ್ಸ್, ದೇ ಇದ್ರೆ ದೇರ್ ಹೋಮ್ವರ್ಕ್ ಅಂತ ಆಗುತ್ತೆ. ಇಲ್ಲಿ ನಾಟ್ ಅನ್ನ ಹಾಕೋಬೇಕಾಗತ್ತೆ. ಗೊತ್ತೈತಿ? ಶಾರ್ಟ್ ಫಾರ್ಮ್ ಬರೆದ್ರೆ ಹ್ಯಾಡಂಟ್ ಅಂತ ಆಗುತ್ತೆ, ಶಾರ್ಟ್ ಫಾರ್ಮ್ ಬರೆದ್ರೆ. ಓಕೆನಾ? ಸೊ ಸಪ್ರೇಟ್ ಆಗಿದ್ರೆ ಹ್ಯಾಡ್ ನಾಟ್ ಅಂತ ಆಗುತ್ತೆ. ಸೊ ಇಟ್ ಈಸ್ ಅಬೌಟ್ ನೆಗೆಟಿವ್ ಸೆಂಟೆನ್ಸ್ ಇನ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಓಕೆ ಓಕೆ ಸೊ ಇವಾಗ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಅಂಡ್ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಅನ್ನ ನೋಡ್ತಾ ಹೋಗೋಣ. ಓಕೆ, ನಿಮ್ಗೆಲ್ಲ ಗೊತ್ತಿದೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಲ್ವೇಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್ಸ್. ಏನಾಗುತ್ತೆ? ಆಲ್ವೇಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್ಸ್ ಇಂದ ಸ್ಟಾರ್ಟ್ ಮಾಡಬೇಕು ಅಂಡ್ ಎಂಡ್ ವಿತ್ ಕ್ವಶನ್ ಮಾರ್ಕ್ ಇಂದ ನಾವು ಎಂಡ್ ಮಾಡ್ತಾ ಬರ್ತೇವೆ. ಹಾಗಾದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ನಾವು ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಅನ್ನ ಮಾಡೋದನ್ನ ನೋಡ್ತಾ ಹೋಗೋಣ. ಓಕೆ, ವೆರಿ ಸಿಂಪಲ್. ಸೊ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಏನ್ ಮಾಡ್ತೀವಿ, ಹ್ಯಾಡ್ ಎನ್ನುವಂತ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸ್ತಾ ಬರ್ತೇವೆ. ಹಾಗಾದ್ರೆ ಹ್ಯಾಡ್ ಇಂದ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಹ್ಯಾಡ್ ಐ
ಫಿನಿಶ್ಡ್ ಮೈ ಹೋಮ್ವರ್ಕ್ ಕ್ವಶನ್ ಮಾರ್ಕ್. ಇಷ್ಟೇ ಇತ್ತು, ವೆರಿ ಸಿಂಪಲ್. ಓಕೆನಾ? ನೆಕ್ಸ್ಟ್ ಇನ್ನೊಂದು ನೋಡಿ ತಗೋಣ. ಹ್ಯಾಡ್ ವಿ ಫಿನಿಶ್ಡ್ ಅವರ್ ಹೋಮ್ವರ್ಕ್ ಕ್ವಶನ್ ಮಾರ್ಕ್. ನೆಕ್ಸ್ಟ್ ಹ್ಯಾಡ್ ಯು ಫಿನಿಶ್ಡ್ ಯುವರ್ ಹೋಮ್ವರ್ಕ್ ಕ್ವಶನ್ ಮಾರ್ಕ್. ಹ್ಯಾಡ್ ಹಿ ಫಿನಿಶ್ಡ್ ಹೀಸ್ ಹೋಮ್ವರ್ಕ್ ಕ್ವಶನ್ ಮಾರ್ಕ್. ಹ್ಯಾಡ್ ಸಿ ಫಿನಿಶ್ಡ್ ಹರ್ ಹೋಮ್ವರ್ಕ್ ಕ್ವಶನ್ ಮಾರ್ಕ್. ಹ್ಯಾಡ್ ಇಟ್ ಫಿನಿಶ್ಡ್ ಇಟ್ಸ್ ಹೋಮ್ವರ್ಕ್ ಕ್ವಶನ್ ಮಾರ್ಕ್. ಹ್ಯಾಡ್ ದೇ ಫಿನಿಶ್ಡ್ ದೇರ್ ಹೋಮ್ವರ್ಕ್ ಕ್ವಶನ್ ಮಾರ್ಕ್. ಯಾಕೆ ನಾನು ಹಿಂಗೆ ಹೇಳಕತ್ತೀನಪ್ಪ ಅಂತಂದ್ರೆ, ಇಂಗ್ಲಿಷ್ ಬರಬೇಕು ಅಂತಂದ್ರೆ ನಾವು ಮಾತಾಡಲೇಬೇಕು, ಬಾಯಿಂದ ಹೇಳಲೇಬೇಕು. ಹೇಳಿದಾಗ ಮಾತ್ರ ಇಂಗ್ಲಿಷ್ ಬರುತ್ತೆ, ಇಲ್ಲ ಬರುವುದೇ ಇಲ್ಲ, ನೋ ಚಾನ್ಸ್. ಓಕೆ, ಸೊ ಇದೇನಪ್ಪ ಅಂದ್ರೆ ಪಾಸಿಟಿವ್ ಸೆಂಟೆನ್ಸ್ ಇನ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ. ನೆಗೆಟಿವ್ ಸೆಂಟೆನ್ಸ್ ನೋಡಿ ತಗೋಣ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಸಿಂಪಲ್ ಐತಿ. ನೆಗೆಟಿವ್ ಮಾಡ್ಬೇಕಂದ್ರೆ ನಾಟ್ ಎನ್ನುವಂತ ವರ್ಡ್ ನ ಯೂಸ್ ಮಾಡ್ತಾ ಬರ್ತೀವಿ. ಇಲ್ಲಿ ಶಾರ್ಟ್ ಫಾರ್ಮ್ ತಗೊಂಡ್ರೆ ಹ್ಯಾಡಂಟ್ ಐ ಆಗುತ್ತೆ. ನೀವು ಸಪರೇಟ್ ಮಾಡಿದ್ರೆ ಸಬ್ಜೆಕ್ಟ್ ಮಧ್ಯದಲ್ಲಿ ಬರಬೇಕು. ಇದು ನಿಮಗೆ ಪ್ರತಿ ಟೆನ್ಸ್ ಅಲ್ಲಿ ನಾನು ಹೇಳ್ತಾ ಬಂದೀನಿ. ಓಕೆನಾ? ಈಗ ನಾನು ಸಪರೇಟ್ ಮಾಡಿ ಬರ್ದೀನಿ. ಹ್ಯಾಡ್ ಐ ನಾಟ್ ಫಿನಿಶ್ಡ್ ಮೈ ಹೋಮ್ವರ್ಕ್ ಕ್ವಶನ್ ಮಾರ್ಕ್. ಹ್ಯಾಡ್ ವಿ ನಾಟ್ ಫಿನಿಶ್ಡ್ ಅವರ್ ಹೋಮ್ವರ್ಕ್ ಕ್ವಶನ್ ಮಾರ್ಕ್. ನೆಕ್ಸ್ಟ್ ಏನಾಗುತ್ತೆ ನೋಡ್ರಿ, ಹ್ಯಾಡ್ ಯು ನಾಟ್ ಫಿನಿಶ್ಡ್ ಯುವರ್ ಹೋಮ್ವರ್ಕ್. ನೆಕ್ಸ್ಟ್ ಹ್ಯಾಡ್ ಹಿ ನಾಟ್ ಫಿನಿಶ್ಡ್ ಹೀಸ್ ಹೋಮ್ವರ್ಕ್. ಹ್ಯಾಡ್ ಸಿ not finished her homework. Next had it not finished its homework. Next ಏನಾಗುತ್ತೆ, had they not finished their homework question mark. ಸೊ ಇದೇನಪ್ಪ ಅಂದ್ರೆ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಇನ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ. ಓಕೆ, ವೆರಿ ಸಿಂಪಲ್ ಐತಿ. ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಗೊತ್ತಾಗ್ಬೇಕಂದ್ರೆ ಓನ್ಲಿ ಒಂದೇ ಒಂದು ಹೆಲ್ಪಿಂಗ್ ವರ್ಬ್ ಐತಿ, ಹ್ಯಾಡ್ ಅನ್ನುವಂಥದ್ದನ್ನ. ಓಕೆನಾ? ಯಾಕಂದ್ರೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ಹ್ಯಾವ್ ಹ್ಯಾಸ್ ತಗೋತಿದ್ದೀವಿ, ಬಟ್ ಇಲ್ಲಿ ಹಾಗಲ್ಲ, ಓನ್ಲಿ ಹ್ಯಾಡ್ ಅನ್ನ ತಗೋತೀವಿ. ಓಕೆನಾ? ಸೊ ಇದಿಷ್ಟು ಗೊತ್ತಿದ್ರೆ ನಮ್ಗೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಗೊತ್ತಾಗುತ್ತೆ. ಹಾಗಾದ್ರೆ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಮಾಡುವುದನ್ನ, ನೆಗೆಟಿವ್ ಸೆಂಟೆನ್ಸ್ ಅನ್ನ ಮಾಡುವುದನ್ನ, ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಅನ್ನು ನೋಡಿದ್ವಿ. ಆಮೇಲೆ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಅನ್ನ ಹೇಗೆ ಮಾಡೋದು ಅಂತ ನಾವು ತಿಳ್ಕೊತ ಬಂದೆ. ಓಕೆ, ಥ್ಯಾಂಕ್ ಯು.